ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸದ್ಯಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಯಾವ್ದಪ್ಪ ಅಂದ್ರೆ ಇದು ಚನ್ನಪಟ್ಟಣ ತಹಶೀಲ್ದಾರ್ಗೆ ಸಂಬಂಧಪಟ್ಟಂತ ಸ್ಟೋರಿ. ಫೇಸ್ಬುಕ್ ನಲ್ಲಿ ಪರಿಚಯ ಆಗುತ್ತೆ. ಮನೆಗೆ ಬಂದವರು ಮಾಡಿದ್ದೇನು ಗೊತ್ತಾ? ತಾಲೂಕು ದಂಡಾಧಿಕಾರಿಯನ್ನೇ ಸುಲಿಗೆ ಮಾಡಿರುವಂತ ಕತೆ ಇದು. ಚನ್ನಪಟ್ಟಣ ತಹಶೀಲ್ದಾರ್ ಸಂಬಂಧಪಟ್ಟಂತ ಸುದ್ದಿ ಇದು. ಏನ್ ಮಾಡಿದ್ರು ಹಾಗಾದ್ರೆ? ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತ ಖತರ್ನಾಕ್ ಗ್ಯಾಂಗ್ ಇದು. ತಹಶೀಲ್ದಾರ್ ಮನೆಗೆ ಬಂದು ಕೊಲೆ ಬೆದರಿಕೆ ಹಾಕಿದ್ಯಾರು ಗೊತ್ತಾ? ಅಸಲಿಗೆ ತಹಶೀಲ್ದಾರ್ನ ಬೆದರಿಸಿ ಆ ಗ್ಯಾಂಗ್ ಕೇಳಿದ್ದೆಷ್ಟು ಹಣ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ತಹಶೀಲ್ದಾರ್ ಸುಲಿಗೆ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್. ಹಾಗಾದ್ರೆ ಅವ್ರ ಮನೆಗೆ ಹೋಗಿದ್ಯಾಕೆ, ಮಾಡಿದ್ದೇನು, ಹಣ ಎಷ್ಟು ಕೇಳಿದ್ರು, ಆ ವಿಡಿಯೋ ಅಂತ ಬಂದ್ರೆ ವಿಡಿಯೋದಲ್ಲಿ ಏನಿದೆ, ಏನೇನ್ ಮಾಡಿದ್ರು, ಅಲ್ಲಿ ಹೋದವ್ರೆ ಏಕಾಏಕಿಯಾಗಿ ನಡ್ಕೊಂಡಿದ್ದ ರೀತಿ ಹೇಗಿತ್ತು, ಅದರ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ. ಚನ್ನಪಟ್ಟಣ ತಹಶೀಲ್ದಾರ್ಗೆ ಸಂಬಂಧಪಟ್ಟ ಸುದ್ದಿ ಇದು. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ಗೆ ಕೊಲೆ ಬೆದರಿಕೆ. ತಹಶೀಲ್ದಾರ್ ಗಿರೀಶ್ರನ್ನ ಬೆತ್ತಲೆ ಮಾಡಿ ಸುಲಿಗೆ ಮಾಡಿರುವಂತ ಗ್ಯಾಂಗ್ ಇದು. ಅನುಷ್ ಶಿವಪ್ಪ, ಶೋಭರಾಜ್ ಮತ್ತು ನವೀನ್ ಎಂಬುವರ ವಿರುದ್ಧ ವಾರದ ಹಿಂದೆನೆ ನಡೆದಂತ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಫೇಸ್ಬುಕ್ ನಲ್ಲಿ ಪರಿಚಯ ಆಗಿದ್ದವರಿಂದಲೇ ಹಲ್ಲೆ, ಸುಲಿಗೆ. ಮೈಸೂರಿನಲ್ಲಿ ಗಿರೀಶ್ ತಹಶೀಲ್ದಾರ್ ಆಗಿದ್ದಾಗ ಪರಿಚಯ ಆಗಿದ್ದ ಈ ಅನುಷ್, ಶಿವಶಕ್ತಿ ಸೇನಾ ಪಡೆ ಎಂಬ ಸಂಘವನ್ನ ನಡೆಸಿರುವಂತ ಅನುಷ್ ಶಿವಪ್ಪ ತಹಶೀಲ್ದಾರ್ ಗಿರೀಶ್ ಮನೆಗೆ ಬಂದು ಹಲ್ಲೆ ಮಾಡಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅವ್ರನ್ನ ಬೆದರಿಕೆ ಹಾಕೋದಕ್ಕೆ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಂತ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ರು ಇವರು. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ಗೆ ಕೊಲೆ ಬೆದರಿಕೆ ಹಾಕಿರುವಂತ ಆರೋಪಿಗಳು. ಸದ್ಯ ಕಂಪ್ಲೇಂಟ್ ದಾಖಲಾಗಿದೆ. ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದು ಸದ್ಯ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ವಿಚಾರ ಗೊತ್ತಾಗಿರೋದು, ಬೆಳಕಿಗೆ ಬಂದಿರೋದು. ಅನುಷ್ ಶಿವಪ್ಪ ಆರೋಪಿ, ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ತಹಶೀಲ್ದಾರ್ ಗಿರೀಶ್ಗೆ ಕೊಲೆ ಬೆದರಿಕೆ ಹಾಕಿರೋದು. ಅವ್ರ ಆಫೀಸ್ಗೆ ಏಕಾಏಕಿಯಾಗಿ ನುಗ್ತಾರೆ. ಮೊದಲಿಗೆ ಪಾರ್ಟಿ ಹೆಸರಲ್ಲಿ ಏನೇನೋ ಮಾಡ್ತಾರೆ. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ನಿಮಗೆ ಕೊಡ್ತೀವಿ, ಅವತ್ತಿನ ದಿನ ಏನಾಯ್ತು ಅಂತ ಕೂಡ. ಸದ್ಯ ಆರೋಪಿಗಳ ಫೋಟೋಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ರೆ, ಯಾರೋ ಫೇಸ್ಬುಕ್ ಅಲ್ಲಿ ಪರಿಚಯ ಆದವರು ಆಫೀಸ್ವರೆಗೂ ಬರ್ತಾರೆ, ಬೆದರಿಕೆ ಹಾಕ್ತಾರೆ, ಅವ್ರನ್ನ ಬೆತ್ತಲೆ ಮಾಡ್ತಾರೆ ಅಂತ ಆದ್ರೆ ಯಾವ ಮಟ್ಟಕ್ಕೆ ಭದ್ರತೆ ಇದೆ ಇವರಿಗೆ ಅಂತ? ಹಂಗಾದ್ರೆ ಅದ್ರ ಜೊತೆಗೆ ಯಾರನ್ನ ನಂಬಬೇಕು ಬಿಡಬಾರ್ದು ಅನ್ನೋದು ಕೂಡ ಸರ್ಕಾರಿ ಅಧಿಕಾರಿಗಳಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗುತ್ತೆ. ಫೇಸ್ಬುಕ್ ಅಲ್ಲಿ ಯಾರೋ ಪರಿಚಯ ಆದವರು, ಎಲ್ಲೋ ಒಂದಿನ ಬಂದವರು, ಎಲ್ಲೋ ಒಂದಿನ ಟೀ ಕೊಡಿಸ್ತವ್ರು, ಪರಿಚಯ ಆದವರು, ಅಂಥವ್ರನ್ನ ಎಲ್ಲಿವರೆಗೂ ಬಿಟ್ಕೊಳ್ಬೇಕು, ಅವ್ರಿಗೆ ಸಲಿಗೆ ಕೊಡಬಾರ್ದು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿ ನೋಡಿ, ಗಿರೀಶ್ ಅವರಿಗೆ ಯಾವ ರೀತಿಯಾಗಿ ಕೊಲೆ ಬೆದರಿಕೆ ಹಾಕಿದ್ರು, ಅವತ್ತಿನ ದಿನ ಏನೆಲ್ಲ ನಡೀತು, ಅದರ ಪಿನ್ ಟು ಪಿನ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಖತರ್ನಾಕ್ ಗ್ಯಾಂಗ್ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ. ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ ಇದು.